ನಮ್ಮಲ್ಲಿ ಯಾವ್ದಿದೆ ಒಂದು ಲೋಕಾಯುಕ್ತಕ್ಕೆ ಹೋಗಿಲ್ಲ. ನನ್ನ ಅವಧಿಯಲ್ಲಿ ಆಗಿರುವಂತ ಒಂದೇ ಒಂದು ಲೋಕಾಯುಕ್ತ ತುಂಬಾ ಹಳ್ಳಿಗಳಿಗೆ ತುಂಬಾ ಅನುಕೂಲ ಆಗಿದೆ. ವಡ್ರಲ್ಲಿಗೆ ತುಂಬಾ ದಿವಸಗಳಿಂದ ಇಲ್ಲಿ ರಸ್ತೆ ತುಂಬಾ ಅನಾನುಕೂಲವಾಗಿತ್ತು, ಓಡಾಡಕ್ ಆಗುತ್ತಿರಲಿಲ್ಲ. ಕೇಳ್ಕೊಂಡಾಗ ನಮ್ಗೆ ಫಸ್ಟ್ ಅಲ್ಲಿ ನೋಡೋಣ ಅಂದ್ರು, ಮತ್ತೆ ಏನು ಇದ್ರು ಏನೋ ಎಲ್ಲಾ ರೋಡ್ಗಳು ನಮ್ಗೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ರು, ಹಾಕೊಟ್ಟಿದ್ದಾರೆ. ಇನ್ನ ಕೆಲವು ಕೆಲಸಗಳೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಶಾಸಕರು ಬಂದ ಮೇಲೆ ನಮ್ಗೆಲ್ಲ ಒಳ್ಳೇದಾಗಿದೆ. ನನ್ನ ಮಾತು ಎಲ್ಲಿಂದ ಈ ವಡ್ರಳ್ಳಿಯಿಂದ ಹಿಡಿದು ಗಿನ್ನರಲ್ಲಿ ಕ್ರಾಸ್ ಮುಖ್ಯ ರಸ್ತೆ, ಮೈನ್ ರೋಡ್ ಕೊಟ್ರೆ ಮುಖ್ಯ ರಸ್ತೆವರೆಗೂ ರಸ್ತೆ ಆಗಿದೆ. ಅನುದಾನ 50 ಲಕ್ಷ. ಫಿಲ್ಟರ್ ಒಂದಾಗಿದೆ, ಇನ್ನ ಇದಾಗಿಲ್ಲ. ಫಿಲ್ಟರ್ ಆಗಿದೆ ಮೇಡಮ್. ವಡ್ರಳ್ಳಿಯಲ್ಲಿ ಸುಮಾರು ದಿನಗಳಿಂದ ರೋಡ್ ತುಂಬಾ ಅನಾನುಕೂಲವಾಗಿತ್ತು. ಮೇಡಮ್ ಅವ್ರ ಗಮನ ತಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ಹಾಕಿದ್ದಾರೆ. ಇವರು ತುಂಬಾ ಅನುಕೂಲ ಆಗಿದೆ. ಬರೋ ದಿನಗಳಲ್ಲಿ ಎಲ್ಲರೂ ಸೇರಿಸಿ ಕಾಂಗ್ರೆಸ್ ಓಟಿಗೆ ಮತಗಳು ನೀಡಬೇಕಂತ ಇಬ್ಬರು ಗ್ರಾಮಸ್ಥರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಎಲೆಕ್ಷನ್ ಅದೇ ರೀತಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಕುಡಿಯೋಕೆ ನೀರಿಗೆ ವಾಟರ್ ಫಿಲ್ಟರ್ ಮಾಡ್ತಾ ಇದ್ದಾರೆ. ಅದು ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ರಾಮಸಾಗರ ಗ್ರಾಮ ಪಂಚಾಯತಿಗೆ ಈಗಾಗಲೇ ಇಲ್ಲಿ ರೋಡ್ ಹಾಕಿದ್ದಾರೆ. ಹೋದ ಸಲ ಮೇಡಮ್ ಬಂದಾಗ ಊರವರು ಕೇಳಿದ್ರು, ತುಂಬಾ ಅನಾನುಕೂಲ ಇತ್ತು ಅಂತ. ಅದು ನೆರವೇರಿಸ್ಕೊಟ್ಟಿದ್ದಾರೆ 50 ಲಕ್ಷದಲ್ಲಿ. ಮತ್ತೆ ಕದ್ರಿಪುರದಲ್ಲಿ ಸಮುದಾಯ ಭವನ ಆಗಿದೆ, ಅದು ಲಾಸ್ಟ್ ಕೆಲಸ ಆಗೋಗಿದೆ. ಕೆಲವೇ ದಿವಸಗಳಲ್ಲಿ ಅದು ಪೂಜೆ ಮಾಡ್ತೀವಿ. ಮತ್ತೆ ಪಾಪೇನಹಳ್ಳಿಯಲ್ಲಿ ಬ್ರಿಡ್ಜ್ ಆಗ್ತಾ ಇದೆ 4 ಕೋಟಿಯಲ್ಲಿ 50 ಲಕ್ಷ. ಅದು ಜಾಸ್ತಿ ದಿವಸದಿಂದ ಅದು ಪೆಂಡಿಂಗ್ ಅಲ್ಲಿತ್ತು. ಅನೇಕ 4-5 ಗ್ರಾಮಸ್ಥರು ಕೇಳ್ತಾ ಇದ್ರು ಅದನ್ನು ಹಾಕೊಟ್ಟಿದ್ದಾರೆ. ರಾಮಸಾಗರ ಕೆರೆ ಅಭಿವೃದ್ಧಿಗೆ ಅದು ನಡೀತಾ ಇದೆ. ಇನ್ನು ಫಿಲ್ಟರ್ ಇರ್ಬೋದು, ಐಮಾಸ್ ಲೈಟ್ಗಳು ಎಲ್ಲ ಆಗ್ತಾ ಇದೆ. ಒಳ್ಳೆ ಕೆಲಸಗಳಾಗ್ತಾ ಇದೆ. ನಮ್ಮ ಮೇಡಮ್ ಅವರು ಬಂದ ಮೇಲೆ ಅನೇಕ ರಂಗಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮೀಟಿಂಗ್ಗಳು ಮಾಡಿದ್ದೀವಿ, ಸಭೆಗಳು. ಅದು 53 ಫಾರಂ ನಂಬರ್ 53ರಲ್ಲಿ ಒಂದು 26 ಫೈಲ್ ಅಪ್ರೂವಲ್ ಕೊಟ್ಟಿದ್ದೀವಿ, ಫೈನಲ್ ಆಗಿದೆ. ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡ್ತೀವಿ, ಹಕ್ಕುಪತ್ರ ಕೊಡ್ತೀವಿ. ರೆವಿನ್ಯೂ ಅವರು ಲೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ 9 ಫೈಲು ಅಪ್ರೂವಲ್ ಮಾಡಿದ್ದೀವಿ. ಅದು ಇವಾಗ ಸರ್ಕಾರ ಅನೇಕ ಕಾನೂನುಗಳನ್ನು ತಂದಿದೆ. ಅದ್ರ ಪ್ರಕಾರ ಯಾವುದಿದೆಯೋ ಫೈಲ್ಗಳು ಆನ್ಲೈನಲ್ಲಿ ಇರಬೇಕು, ಅದು ಪೊಸಿಷನ್ನಲ್ಲಿ ಇರಬೇಕು, ಅನೇಕ ಕಾನೂನುಗಳಿದೆ. ಅದೆಲ್ಲ ನೋಡಿ ನಾವು ಮಾಡ್ತಾ ಇದ್ದೀವಿ. ಅದು KGF ತಾಲೂಕಲ್ಲೇ ಜಾಸ್ತಿ ಸಭೆಗಳಾಗಿರೋದು. ಸರ್ಕಾರದ ಪ್ರಕಾರ ನಾವು ಅದು ಏನು ಕಾನೂನು ಇದೆಯೋ ಅದನ್ನು ನೋಡಿ ಏನು ನಾವು ಸಾಗುವಳಿ ಚೀಟಿ ಕೊಡ್ತೀವಿ. ಫಾರಂ 53 ಇರ್ಬೋದು, ಅದು ಸರ್ಕಾರದಲ್ಲಿ ಒಂದು ದಾಖಲೆ ಇರುತ್ತೆ. ಅದು ಆನ್ಲೈನ್ ಪ್ರೊಸೀಜರ್ಸ್ ಆಗ್ತಾ ಇದೆ. ಯಾವುದೇ ಒಂದು ದಾಖಲೆ ನಾವು ರೈತರಿಗೆ ಕೊಟ್ಟಾಗ ಸಾಗುವಳಿ ಆ ಒಂದು ಜಿಯೋ ಫೆನ್ಸ್ ತರ ಯಾವ ಜಾಗ ಕೊಟ್ಟಿದೀವಿ ಅವರಿಗೆ, ಎಷ್ಟು ವಿಸ್ತೀರ್ಣದಲ್ಲಿ ಅವ್ರ ಅನುಭವದಲ್ಲಿದ್ದಾರೆ, ಎಷ್ಟು ವರ್ಷಗಳಿಂದ ಇದ್ದಾರೆ ಅನ್ನುವಂತ ಮಾಹಿತಿನ ತಗೋತಾರೆ ರೆವಿನ್ಯೂ ಅವ್ರು. ಮೊದಲ ತರ ಮ್ಯಾನ್ಯುಲ್ ಆಗಿ ಪುಸ್ತಕದಲ್ಲಿ ಬರೆದು ಎಲ್ಲೋ ಮೀಟಿಂಗ್ ಮಾಡಿ ಕೊಡೋಕೆ ಅವಕಾಶ ಇಲ್ಲ. ಒಂದ್ಸತಿ ಅದು ಸಭೆ ಎಷ್ಟೇ ವರ್ಷಗಳಾದ್ರೂ, ನೆಕ್ಸ್ಟ್ 100 ವರ್ಷಗಳಾದ್ರೂ ಅದು ರೆಕಾರ್ಡ್ ಇರುತ್ತೆ. ಆ ತರದ್ ಒಂದ್ ಸಭೆಗೆ ಮಹತ್ವ ಕೊಟ್ಟಿದ್ದಾರೆ. ಯಾರ್ದಂದ್ರೆ ಅವ್ರದ್ದು ಜಾಗ ಮಾಡಕ್ಕೆ ಆಗಲ್ಲ, ಅವ್ರು ಯಾರ್ ಪೊಸಿಷನ್ ಅಲ್ಲಿ ಇರ್ತಾರೆ ಫಲಾನುಭವಿಗಳು ಅದನ್ನೇ ಮಾಡೋದಂಥದ್ದು ದೂರದೃಷ್ಟಿ ಮತ್ತೆ ಪಾರದರ್ಶಕತೆ ತರಲಿಕ್ಕೆ ಪ್ರೊಸೀಜರ್ಸ್ ಜಾಸ್ತಿ ಆಗಿದೆ. ಬಿಟ್ರೆ ನಮ್ಮಲ್ಲಿ ಯಾವ್ದಿದೆ ಒಂದು ಲೋಕಾಯುಕ್ತಕ್ಕೆ ಹೋಗಿಲ್ಲ. ನನ್ನ ಅವಧಿಯಲ್ಲಿ ಆಗಿರುವಂತ ಒಂದೇ ಒಂದು ಲೋಕಾಯುಕ್ತ ಎನ್ಕ್ವೈರೀಸ್ ಆಗಿಲ್ಲ. ಯಾರ್ಯಾರು ಸಾಗುವಳಿ ಚೀಟಿ ತಕೊಂಡಿದ್ದಾರೆ ಅವ್ರ ಖಾತೆ ಮಾಡಿಸ್ಕೊಂಡು ಅವರು ಖುಷಿಯಾಗೇ ಇದ್ದಾರೆ, ಬೋರ್ವೆಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಒಂದು ತಕರಾರಾಗಿಲ್ಲ. ನಮ್ಮ ಅವಧಿಯಲ್ಲಿ ನಾವ್ ಯಾರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದೀವಿ 53 ಈವರೆಗೂ ಎಲ್ಲಾ ಮಾನದಂಡಗಳನ್ನ ಮಾಡಿ ಅಷ್ಟು ಟ್ರಾನ್ಸ್ಪರೆನ್ಸಿಯಿಂದ ನಾವು ಮಾಡಿದೀವಿ. ಒಂದು ಕೂಡ ಎನ್ಕ್ವೈರಿ ಆಗಿಲ್ಲ, ಒಂದೇ ಒಂದು ಅರ್ಜಿ ಕೂಡ. ಆ ರೀತಿಯ ಕೆಲಸ ಮಾಡ್ಕೊಂಡು ಬಂದಿದೀವಿ. ರಾಮಸಾಗರ ಪಂಚಾಯತಿಗೆ ವಿಶೇಷವಾಗಿ ಏನು ಒಂದು ಒಳ್ಳೇದಾಗಿದೆ ಅಂತಂದ್ರೆ, ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯಿಂದ 10 ವರ್ಷಗಳಿಂದ ಮಳೆ ನೀರು ಬಂದಾಗ ಒಂದು ಸಂಪರ್ಕ ಸೇತುವೆ ಮೇಲೆ ತರ ಇರುವಂತ ಒಂದು ಸಂಪರ್ಕ ಕಡಿದು ಹೋಗ್ತಾ ಇತ್ತು. ಮಕ್ಕಳು ಸ್ಕೂಲ್ಗೆ ಹೋಗಕ್ ಕಷ್ಟ ಆಗ್ತಾ ಇತ್ತು, ರೈತರಿಗೆ ಕಷ್ಟ ಆಗ್ತಾ ಇತ್ತು. ಅದು ಮರು ನಿರ್ಮಾಣ ಮಾಡ್ಲಿಕ್ಕೆ 4,50,00,000 ಟೆಂಡರ್ ಆಗಿತ್ತು.
ಟೆಂಡರ್ ಪ್ರಕ್ರಿಯೆ ಆಗಿದೆ ಅವ್ರ ಪಂಚಾಯತ್ ಇದು ತಿಳ್ಕೊಳ್ಳಲ್ಲ, ತಿಳ್ಕೊಂಡು ಅದನ್ನ ಸರಿಯಾಗಿ, ಅದು ಮೊನ್ನೆ ಸೆಷನ್ ಅಲ್ಲಿ ಟೆಂಡರ್ ಕೂಡ ಹೋಗಿದೆ. ಬಹಳ ವರ್ಷಗಳ ಪರಿಶ್ರಮ ಅದು, ರೈತರಿಗೋಸ್ಕರ ಮಾಡಿರುವಂತದ್ದು. ಮತ್ತೆ ಅವರಿಗೆ ಕೆಲವೊಂದು ಪಂಚಾಯತಿಗಳಿಗೆ 3-4 ಪಂಚಾಯತಿಗಳಿಗೆ ಒಂದು ಸಂಪರ್ಕ ಇತ್ತು, ಅದು ಆಗ್ತಾ ಇರ್ಲಿಲ್ಲ ಮಳೆಗಾಲದಲ್ಲಿ ಬರ್ಲಿಕ್ಕೆ. ಅದು ಹಿಂದೆ ಕರ್ಕೊಂಡು ಹೋಗಿ ನನ್ನನ್ನು ಪದೇ ಪದೇ ತೋರಿಸಿದ್ರು. ಅಷ್ಟು ಅನುದಾನ ನಮ್ಗೆಲ್ಲೂ ಸಿಕ್ಕಿರ್ಲಿಲ್ಲ. ವಿಶೇಷವಾಗಿ ಬೇರೆ ಎಲ್ಲೂ 4,50,00,000ದಲ್ಲಿ ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ ಸೇತುವೆ. ಇಲ್ಲಿ ಅವಕಾಶ ಆಗಿದೆ. ಬೇತ್ಮಂಗ್ಲಕ್ಕೂ ಕೂಡ 3 ಕೋಟಿ, ಇವೆರಡು ಒಟ್ಟಿಗೆ ಆಗಿರುವಂತದ್ದು. 8.5 ಅಥವಾ 9 ಕೋಟಿ ಇದು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯಿಂದ ಬಂದಿರುವಂತದ್ದು. ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿಯೋ ಹಂತಕ್ಕೆ ಬಂದಿದೆ. ಇವರಿಗೆ ಲಾಭ 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pet. TR ಆನಂದ ಭವನ್ ಸ್ವೀಟ್ಸ್ ಅಂಡ್ ಸ್ನಾಕ್ಸ್. ಇಲ್ಲಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗಳು ಬೇಕಾಗಿದ್ದಾರೆ. ನಮ್ಮ ಶಾಖೆಗಳಲ್ಲಿ ಈ ಕೆಳಗಿನ ವಿಭಾಗಗಳಲ್ಲಿ ಕೆಲಸ ಮಾಡಲು ನಾವು ಸಿಬ್ಬಂದಿಗಳನ್ನ ಹುಡುಕುತ್ತಿದ್ದೇವೆ. ಸೂಪರ್ವೈಸರ್, ಶೈಕ್ಷಣಿಕ ಅರ್ಹತೆ, ಅಡುಗೆ ಯಾವುದೇ ಪದವಿ ಹೊಂದಿರಬೇಕು. ಇಡ್ಲಿ, ಪೂರಿ, ವಡಾ ಮಾಸ್ಟರ್, ಸೇಲ್ಸ್ ಮ್ಯಾನ್, ಕ್ಯಾಪ್ಟನ್, ಅಡುಗೆ, ಹೋಟೆಲ್ ನಿರ್ವಹಣೆ ಯಾವುದೇ ಪದವಿ ಹೊಂದಿರಬೇಕು. ಪರೋಟ, ಚಪಾತಿ, ದೋಸಾ ಮಾಸ್ಟರ್ ಅನುಭವ ಹೊಂದಿರಬೇಕು. ಹೌಸ್ ಕೀಪಿಂಗ್, ಕ್ಯಾಶಿಯರ್, ಚಾಟ್ಸ್ ಮಾಸ್ಟರ್ ಅನುಭವ ಹೊಂದಿರಬೇಕು. ಸ್ಟಾಲ್ ಮ್ಯಾನ್, ವೇಟರ್, ಡಿಶ್ ವಾಷರ್, ಅಡುಗೆ ಸಹಾಯಕರು, ಭದ್ರತಾ ಸಿಬ್ಬಂದಿ, ಲೋಡ್ ಮ್ಯಾನ್. ಆಸಕ್ತ ಅಭ್ಯರ್ಥಿಗಳು ಆಧಾರ್ ಕಾರ್ಡ್, ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, 4 ಭಾವಚಿತ್ರ, ಬ್ಯಾಂಕ್ ಪಾಸ್ಬುಕ್ ಮತ್ತು PDF ಸೌಲಭ್ಯವಿದೆ. ಮಾಸಿಕ ಸಂಬಳ ರು 15,000ದಿಂದ ಪ್ರಾರಂಭ. Our Adyar Anand Bhavan A to B is going to start up with a new branches in and around of Bangalore. So the recruitment is happening for various positions like supervisor, cashier, master, kitchen assistant, captain, waiter, security, storekeeper, and many more openings. They also provide uniform, food, accommodation free of cost, and along with the ESI and PF. The salary will be fixed based on your experience and talent. To utilize this golden opportunity, kindly call to the number which is displayed on the screen. And they also require some documents like updated resume, Aadhaar card, PAN card, stamp size photograph, bank passbook. AR ஆனந்த பவன் A to B பெங்களூரு மற்றும் அதை சுற்றியுள்ள பகுதிகளில் புதிய கிளைகளை தொடங்க உள்ளது என்பதற்கு வாழ்த்துக்கள். விற்பனையாளர், காசாளர், மேற்பார்வையாளர் போன்ற பல்வேறு பதவிகளுக்கு ஆட்சேர்வு நடைபெறுகிறது. சீருடை, உணவு, தங்குமிடம் இலவசம், ESI மற்றும் வருங்கால வைப்பு நிதி வசதிகள் உண்டு. தேவையான ஆவணங்கள்: புதுப்பிக்கப்பட்ட விண்ணப்பம், ஆதார் அட்டை, PAN அட்டை, முத்திர அளவு புகைப்படங்கள் 2, வங்கி பாஸ் புத்தகம். திரையில் காட்டப்படும் எண்ணை தொடர்பு கொள்ளவும். KGF மக்களுக்கு இது ஒரு பொன்னான வாய்ப்பு. உங்களுக்கு வேலை வாய்ப்பு தேவையா அல்லது மேலும் தகவல் வேண்டுமா?